ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಕೆಡಕು ಮಾಡಿ ನಮ್ಮ ಮನಸ್ಸು ನಿಮಿಷ ಭಾಳಾಕಿ ಅದರ ಕಾರಣಕ್ಕಾಗಿ ಯಾಕೆ ನಮ್ಮ ಪಾಲಿಗೆ ನಮ್ಮ ಮನೆಗೆ ತೀರ್ಕೊಂಡ್ರು ಅಂತ ಹೇಳಿ ಊಟಕ್ಕೆ ಹಾಕಿಸಿದ್ವಿ. ಎಂದು ನಡೆದಂಥ ಘಟನೆ ಸರ್ ಇದು? ನೀನು 9-10 ಇದರಲ್ಲ, ನೀನು 9 ತಾರೀಕು ಏನಿಲ್ಲ ಮಿಸ್ಸಿಂಗ್ ಆಗೈತೆ ಅಂತಾರೆ. ಹಾಂ, ಮಿಸ್ಸಿಂಗ್ ಆಯ್ತು, ಕಂಪ್ಲೇಂಟ್ ಮಾಡಿದ್ದು. ಅವ್ರಿಗೆ ಹೇಳಿ ಇದನ್ನು ಮುಗಿಸ್ತೇವೆ ನಾವು ಮಾಡಿ ಅಂತ ಹೇಳಿ ಮುಗಿಸಿದ್ರು. ಅವ್ರು ಏನಾದರೂ ಏನು ಸರ್ಚಿಂಗ್ ಮಾಡ್ತೀವಿ ಅಂತ ಏನು ಹೇಳಿ? ಏನಿಲ್ಲ, ಪೊಲೀಸ್ನವ್ರು ಏನು ಹೇಳಿ? ಅವ್ರು ಡಿಗ್ರಿ ಮಾಡಿ ಅದನ್ನು ಕೋರ್ಟ್ನಾಗ ಮುಗಿಸೋದು ಮಾಡಿದ್ರು. ನಮ್ಮ ಮನೆಗೆ ಸಂಬಂಧಪಟ್ಟಕ್ಕೆ ಅಲ್ಲ ಅಂತ ಹೇಳಿ 4 ಮಂದಿ ಮಕ್ಕಳು 3 ಮಂದಿ 4ನೇದಕ್ಕೆ ಅಲ್ಲ ಅಂತ ಹೇಳಿ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳಿ. ಅಂದರೆ ಟೋಟಲ್ ನಿಮ್ಗೆ 4 ಜನ ಮಕ್ಕಳು? 4ನೇದಕ್ಕೆ ಗಂಡು ಮಕ್ಕಳು ಎಷ್ಟು ಜನ ರೀ? ಯಾರಿಲ್ಲ, ಹೆಣ್ಣು ಮಕ್ಕಳ 3 ಜನ, 4 ಜನ. ಒಬ್ಬ ತೀರ್ಕೊಂಡಿದ್ರಿ. ಹೊಲಸ ಕೆಲಸ ಮಾಡಿ ವಯಸ್ಸಾದ ಕಾಲಕ್ಕಿಂತ ಮಾಡ್ಲತ್ತ ಹೇಳಿ ಸಂಸ್ಕಾರದ ಕಾಮಕ ಪದ್ಧತಿ ಮಾಡಿ ಗಂಡು ಮಾಡ್ಕೊಂಡು ಅವ್ರ ಮನೆಗೆ ಹೋಗಿ ಪ್ರಪಂಚ ಮಾಡಿ ಒಂದು ಸ್ವಲ್ಪ ಜೀವನದಾಗ ಯಾನೈತಿ ಅನ್ನೋದನ್ನು ನೋಡ್ಕೊಂಡು ಹೋಗ್ಬೇಕಂತೇಳಿ ಇದಕ್ಕೆ ಬಂದ ಇದನ್ನು ಮಾಡ್ಲತ್ತ ಹೇಳಿ ತಾಪ ಇಷ್ಟಲ್ಲ. ಅದ ನಮ್ಗೆ ಸಂಸ್ಕಾರ ಬಿಟ್ಟು ಬೇರೆ ಮನೆ ತನಕ ಕೆಡಕು ಮಾಡಿ ನಮ್ಮ ಮನಸ್ಸು ನಿಮಿಷ ಭಾಳಾಕಿ ಅದರ ಕಾರಣಕ್ಕಾಗಿ ಯಾಕೆ ನಮ್ಮ ಪಾಲಿಗೆ ನಮ್ಮ ಮನೆಗೆ ತೀರ್ಕೊಂಡ್ರು ಅಂತ ಹೇಳಿ ಊಟಕ್ಕೆ ಹಾಕಿಸಿದ್ವಿ. ಎಂದು ನಡೆದಂಥ ಘಟನೆ ಸರ್ ಇದು? ನೀನು 9-10 ಇದರಲ್ಲ, ನೀನು 9 ತಾರೀಕು ಏನಿಲ್ಲ ಮಿಸ್ಸಿಂಗ್ ಆಗೈತೆ ಅಂತಾರೆ. ಹಾಂ, ಮಿಸ್ಸಿಂಗ್ ಆಯ್ತು, ಕಂಪ್ಲೇಂಟ್ ಮಾಡಿದ್ದು. ಅವ್ರಿಗೆ ಹೇಳಿ ಇದನ್ನು ಮುಗಿಸ್ತೇವೆ ನಾವು ಮಾಡಿ. ಇವತ್ತು ಊರಿಗೆಲ್ಲ ಊಟ ಹಾಕ್ಸಿರೋ ಅನ್ನುವಂಥ ಸುದ್ದಿ ನಮಗೂ ಕೂಡ ಬಂತು. ಯಾವ ಕಾರಣ ಸರಿ? ಅದ ನಮ್ಗೆ ಸಂಸ್ಕಾರ ಬಿಟ್ಟು ಬೇರೆ ಮನೆ ತನಕ ಕೆಡಕು ಮಾಡಿ ನಮ್ಮ ಮನಸ್ಸು ನಿಮಿಷ ಭಾಳಾಕಿ ಅದರ ಕಾರಣಕ್ಕಾಗಿ ಯಾಕೆ ನಮ್ಮ ಪಾಲಿಗೆ ನಮ್ಮ ಮನೆಗೆ ತೀರ್ಕೊಂಡ್ರು ಅಂತ ಹೇಳಿ ಊಟಕ್ಕೆ ಹಾಕಿಸಿದ್ವಿ. ನೀವೇನಾದರೂ ಕಂಪ್ಲೇಂಟ್ಸು ಅದು ಇದು ಏನಾದರೂ ಕೊಟ್ರಿ? ಏನಿಲ್ಲ, ಮಿಸ್ಸಿಂಗ್ ಆಗೈತೆ ಅಂತಾರೆ. ಹಾಂ, ಮಿಸ್ಸಿಂಗ್ ಆಯ್ತು, ಕಂಪ್ಲೇಂಟ್ ಮಾಡಿದ್ದು. ಅವ್ರಿಗೆ ಹೇಳಿ ಇದನ್ನು ಮುಗಿಸ್ತೇವೆ ನಾವು ಮಾಡಿ ಅಂತ ಹೇಳಿ ಮುಗಿಸಿದ್ರು. ಅವ್ರು ಏನಾದರೂ ಏನು ಸರ್ಚಿಂಗ್ ಮಾಡ್ತೀವಿ ಅಂತ ಏನು ಹೇಳಿ? ಏನಿಲ್ಲ, ಪೊಲೀಸ್ನವ್ರು ಏನು ಹೇಳಿ? ಅವ್ರು ಡಿಗ್ರಿ ಮಾಡಿ ಅದನ್ನು ಕೋರ್ಟ್ನಾಗ ಮುಗಿಸೋದು ಮಾಡಿದ್ರು. ನಮ್ಮ ಮನೆಗೆ ಸಂಬಂಧಪಟ್ಟಕ್ಕೆ ಅಲ್ಲ ಅಂತ ಹೇಳಿ 4 ಮಂದಿ ಮಕ್ಕಳು 3 ಮಂದಿ 4ನೇದಕ್ಕೆ ಅಲ್ಲ ಅಂತ ಹೇಳಿ. ಅಂದರೆ ಟೋಟಲ್ ನಿಮ್ಗೆ 4 ಜನ ಮಕ್ಕಳು? 4ನೇದಕ್ಕೆ ಗಂಡು ಮಕ್ಕಳು ಎಷ್ಟು ಜನ ರೀ? ಯಾರಿಲ್ಲ, ಹೆಣ್ಣು ಮಕ್ಕಳ 3 ಜನ, 4 ಜನ. ಒಬ್ಬ ತೀರ್ಕೊಂಡಿದ್ರಿ. ಎಸ್ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.